ಹೇಗೆ ಅನಿಸ್ತಮ್ಮ ಸಿನಿಮಾ? ತುಂಬ ಚೆನ್ನಾಗಿದೆ ಸಿನಿಮಾ. 80ರ ದಶಕದಲ್ಲಿ ಹೇಗೆ ಇದ್ದರೂ ಜನಗಳು ಅವತ್ತಿನ ನಡೆ ನುಡಿ ಊಟ ಉಪಚಾರಗಳೆಲ್ಲ ಹೆಂಗಿತ್ತು ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವತ್ತಿನ ಮಕ್ಕಳಿಗೆ ಹಳ್ಳಿ ಹೆಂಗಿರುತ್ತೆ ಅಂತಲೇ ಗೊತ್ತಿರೋಲ್ಲ. ಅಂಥವ್ರನ್ನೆಲ್ಲ ಕರ್ಕೊಂಡು ಬಂದು ಖಂಡಿತ ತೋರಿಸಿ ಮಕ್ಕಳಿಗೆ ಒಂದು 40 ವರ್ಷ ಹಳೆಯದಾಗ ನೋಡ್ಕೊಂಡು ಬಿಡ್ತಾರೆ. ತುಂಬ ಚೆನ್ನಾಗಿದೆ ಸಿನಿಮಾ. ಚಂದನ್ ಶೆಟ್ಟಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಬಂದು ಖಂಡಿತ ಸಣ್ಣ ಮಕ್ಕಳು ಸಮೇತ ಎಲ್ಲರೂ ಬಂದು ನೋಡ್ಬೋದು. ಥ್ಯಾಂಕ್ ಯು. ನೋಡಿದ್ರಲ್ಲ, ಹೇಗೆ ಅನಿಸ್ತು? ನೋಡಿದ್ವಿ, ತುಂಬ ಚೆನ್ನಾಗಿದೆ. ಹಳೆ ಕಾಲದ ಸಿನಿಮಾ ಥರ ತೆಗ್ದಿದ್ದಾರೆ. ಎಲ್ಲರೂ ಫ್ಯಾಮಿಲಿ ಬಂದು ನೋಡೋಂಗಿದೆ ಫಿಲಮು. ನಾವೇ ಇನ್ನೂ 2 ಸರಿ ನೋಡಬೇಕು ಅಂತ ಅನ್ನಿಸ್ತಾ ಇದೆ ನಮಗೆ. ಫಿಲಮ್ ನೆನಪಾಗಿದೆ. ಹಳೆಯ ಫಿಲಮ್ಗಳದ್ದು ತುಂಬ ಚೆನ್ನಾಗಿದೆ. ಚಂದನ್ ಶೆಟ್ಟಿಯವರು ಮತ್ತು ಹೀರೋಯಿನ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅದು ಮುಂದಕ್ಕೆ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ನಮಗೆ. ಆದರೆ ಫಿಲಮೇ ಮುಗ್ದೋಯ್ತು ಅನ್ನೋ ಬೇಜಾರು. ಚೆನ್ನಾಗಿತ್ತು. ಸೊ ಏನು ಇಷ್ಟ ಆಯ್ತು ನಿಮಗೆ? ಮಾರಲ್ ಆಫ್ ದ ಸ್ಟೋರಿ ಅದೇ ಎಲ್ಲರೂ ಕಾಲು ಎಳೆಯುತ್ತೆ. 80s 90s ಎಲ್ಲ ತೋರಿಸಿದ್ರು. ಹೌದೌದು, ತುಂಬ ಇಷ್ಟ ಆಯಿತು. ಹಳ್ಳಿ ವಾತಾವರಣ, ಸ್ಟೋರಿ ಹೇಗಿತ್ತು? ಸ್ಟೋರಿನೂ ಚೆನ್ನಾಗಿತ್ತು. ಎಲ್ಲ ಡೈರೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು. ಆಡಿಯನ್ಸ್ಗೆ ಏನು ಅದು ಎಲ್ಲರೂ ಬಂದು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ನೋಡಿದ್ರಲ್ಲ, ಹೇಗೆ ಅನಿಸ್ತು? ಹೇಗಿತ್ತು? ಚೆನ್ನಾಗಿದೆ. ಏನು ಇಷ್ಟ ಆಯ್ತು ನಿಮಗೆ? ಎಲ್ಲ ಸ್ಟೋರಿ ಚೆನ್ನಾಗಿದೆ. ಅದರ ಹೆಸರು ತಕ್ಕನಾಗೆ ಇದೆ ಫಿಲಮು. ಕಾಮಿಡಿ ಆ್ಯಕ್ಟ್ರೆಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅದೇ ಅದರಲ್ಲಿ ಒಬ್ಬರು ರಾಕೇಶ್ ಅನ್ನೋರು ಇಲ್ಲ, ಅದೊಂದು ಬೇಜಾರಾಯ್ತು ಅಷ್ಟೇ. ಇನ್ನೆಲ್ಲ ಚೆನ್ನಾಗಿದೆ. ಮತ್ತು ಎಲ್ಲ ಫ್ಯಾಮಿಲಿಯರು ಕೂತ್ಕೊಂಡು ನೋಡೋ ಅಂಥ ಸಿನಿಮಾ. ಕಾಮಿಡಿ ಆ್ಯಕ್ಟಿಂಗಲ್ಲಿ ಚೆನ್ನಾಗಿದೆ. ಈಗ ಬಂದಿರೋದು ಆ ಥರದರಲ್ಲಿ ಒಂದು ಖುಷಿ ಆಗುತ್ತೆ. 80s 90s ಎಲ್ಲ ಮಿಕ್ಸ್ ಮಾಡಿ ಮಾಡಿದ್ದಾರೆ. ಅದು ಚೆನ್ನಾಗಿ ಬಂದಿದೆ. ಆ ಆ್ಯಕ್ಟಿಂಗಲ್ಲೂ ಅದೇ ಥರ ಮಾಡಿದ್ದಾರೆ, ಹಳೆ ಕಾಲದ ಥರನೇ ಚೆನ್ನಾಗಿದೆ. ಸೂಪರ್.